ಅಂತ ಫೈರ್ ಅಂಡ್ ವಾಟರ್ ಅಂತ ಆಟದ ಹೆಸರು. ಓಕೆ. ಫೈರ್ ಅಂಡ್ ವಾಟರ್ ಅಂತ. ಅವ್ರಿಬ್ರಿಗೆ ಮೂರು ಜನ ಇರ್ತೀರಾ ಅಂದ್ರೆ ಟ್ರೇಲರ್ ಡಿಕೋಡ್ ಮಾಡಿ ಸಿನಿಮಾ ಹೇಗಿರ್ಬೋದು ಅಂತ ನಾನು ಆಕ್ಚುಲಿ ನಾನು ಸ್ವಲ್ಪ ಗೆಸ್ ಮಾಡಿ ಕೆಲವೊಂದು ಹೇಳ್ತೀನಿ. ನೀವು ಅದನ್ನ ಕರೆಕ್ಟಾ ಇಲ್ಲ ಅಂತ ಹೇಳಿ ನಾನು ಡಿಕೋಡ್ ಮಾಡ್ತೀನಿ. ಹಿಂಗೆ ಇರ್ಬೋದು. ಕರೆಕ್ಟ್ ಅಂದ್ರೆ ಇವಾಗ ಕರೆಕ್ಟ್ ಅಂದ್ರೆ ಫೈರ್, ತಪ್ಪು ಅಂದ್ರೆ ವಾಟರ್. ಆಗ ಬಿಟ್ಕೊಟ್ಟಂಗ ಅಲ್ವಾ? ಅಲ್ಲ, ನಾನು ಅದೇ ನೀವು ಹೆಂಗ್ ಉತ್ತರ ಕೊಡ್ತೀರಾ ಅನ್ನೋದ್ರ ಮೇಲೆ. ಓಕೆನಾ? ಫಸ್ಟ್ ಪಾರ್ಟ್ ಅಲ್ಲೂ ಹೀರೋಗೆ ಆರೋಗ್ಯ ಸಮಸ್ಯೆ ಅಂಡ್ ಇದ್ರಲ್ಲೂ ಹಾಗೇನೆ. ಫಸ್ಟ್ ಪಾರ್ಟ್ ಎಂಡಿಂಗ್ ನಲ್ಲಿ ಹೀರೋ ಹೆಂಡತಿ ಗರ್ಭಿಣಿ ಅಂಡ್ ಸೊ ರಾಕೇಶ್ ಅಡಿಗ ಅವರು ಶಿವರಾಜ್ ಕೇರ್ಪೇಟೆ ಅವ್ರ ಮಗ. ಫೈರ್. ಫೈರ್. ಎರಡನೇ ಪಾರ್ಟಲ್ಲಿ ಇರೋ ಗುಂಡ ಮೊದಲನೇ ಪಾರ್ಟಲ್ಲಿ ಇದ್ದ ಗುಂಡನ ಮಗ. ಫೈರ್ ಅಂದ್ರೆ ಸಿಂಬಾ ಮಗ ಅಲ್ವಾ ಮಾಡಿರೋದು? ಸಿಂಬನ್ ಮಗ ಮಾಡಿದ. ಫೈರ್ ಫೈರ್. ಓಕೆ. ಒಂದ್ ಕಡೆ ರಾಕೇಶ್ ಬಡವನ್ ಹಾಕಿ ಕಾಣಿಸ್ತಾರೆ, ಇನ್ನೊಂದ್ ಕಡೆ ಬಿಲಿಯನಿಯರ್ ಹಾಕಿ ಕಾಣಿಸ್ತಾರೆ. ಸೊ ದುಡ್ಡಿನ ಆಸೆಗೆ ಶ್ರೀಮಂತನ ಮಗನ ಹಾಗೆ ನಾಟಕ ಮಾಡೋದಕ್ಕೆ ಹೋಗಿ ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಳ್ತಾರ. ವಾಟರೇನಾ? ನನ್ನ ರಿಯಾಕ್ಷನ್ ನೋಡ್ತಾ ಇದ್ದೆ. ಇನ್ನು ಟ್ರೇಲರ್ ನಲ್ಲಿ ರಚನಾ ಅವ್ರ ಜೊತೆಗಿರೋ ನಾಯಿ ಮರಿನೇ ಬೇರೆ, ಹಾಗೇನೆ ರಾಕೇಶ್ ಅವ್ರ ಜೊತೆಲಿರೋ ಗುಂಡನೇ ಬೇರೆ. ಫೈರು ಅಲ್ಲ ವಾಟರು ಅಲ್ಲ, ಅದ್ರ ಮಧ್ಯೆ ಸರ್ ಎರಡರಲ್ಲಿ ಒಂದೇ, ನಾನು ಎರಡೇ ಆಪ್ಷನ್ ಕೊಟ್ರಲ್ಲಿ. ವಾಟರ್ ವೇಪರ್. ಸರಿ ಬಿಡಿ, ನಾವು ಸೆಪ್ಟೆಂಬರ್ 5ಕ್ಕೆ ಇದನ್ನ ತಿಳ್ಕೋತೀವಿ. ಕೆಲವು ಕ್ಯೂರಿಯಾಸಿಟಿ ಇರ್ಲಿ ಅಂತ. ಓಕೆ. ರಾಕೇಶ್ ಅವರು ಇದ್ರಲ್ಲಿ ಸೈಕೋಪಾತ್ ಕ್ಯಾರೆಕ್ಟರ್. ವಾಟರ್ ಖಂಡಿತ, ಕೋಲ್ಡ್ ವಾಟರ್. ಅಂಡ್ ಫಸ್ಟ್ ಪಾರ್ಟ್ ಹಾಗೇನೆ ಇದು ಕೂಡ ಟ್ರಾಜಿಕ್ ಎಂಡಿಂಗ್. ಡಿಪೆಂಡ್. ಇಲ್ಲ ಇಲ್ಲ ಇಲ್ಲ, ಪರ್ಸ್ಪೆಕ್ಟಿವ್ ಮೇಲೆ ಡಿಪೆಂಡ್ ಆಗುತ್ತೆ. ಡಿಪೆಂಡ್ ಅಂದ್ರೆ ಜನರು ಹೇಗೆ ಅನ್ಕೋತಾರೆ ಹಾಗೆ ಅಂತ ಅವ್ರ ಪರ್ಸ್ಪೆಕ್ಟಿವ್ ಅಂತ ಹೇಳ್ತಿರೋದು. ಎರಡೂ ಅನ್ಕೋಬಹುದು, ಫೈರ್ ಅನ್ಕೋಬಹುದು, ವಾಟರ್ ಅವ್ರು ಹೇಳಿದ್ರು ಒಂದೇ ಹೇಳು. ಒಂದೇ ಹೇಳ್ಬೇಕು. ಏನ್ ಫೈರ್ ಕೊಟ್ಬಿಡೋದು ಸರ್ ಎಸ್ ಆರ್ ನೋ ಸರ್, ಇದು ಅಥವಾ ಅದು? ಇಲ್ಲ, ಇದು ಅಗೇನ್ ಕ್ಲೈಮ್ಯಾಕ್ಸ್ ಆಗಿರೋದ್ರಿಂದ ಅದನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ. ಡಾಗ್ ಸಬ್ಜೆಕ್ಟ್ ಮೀರಿ ಈ ಸಿನಿಮಾದಲ್ಲಿ ಇನ್ನೊಂದು ಹಾರರ್ ಪ್ಲಾಟ್ ಇದೆ. ಹಾರರ್ ಫೈರ್. ನಿಜ ನಿಜ ಫೈರ್. ವಾಟರ್ ಹಾರರ್ ಇಲ್ಲ, ಹಾರರ್ ಅಲ್ಲಿ ಫೈರ್ ವಾಟರ್. ವಾಟರ್. ನಾನು ಸುಮ್ಮನೆ ಮಿಸ್ಲೀಡ್ ಮಾಡ್ಬಿಡೋಣ. ಮುಸ್ಲಿ ರಚನಾ ಅವರು ರಿಯಲ್ ಕ್ಯಾರೆಕ್ಟರ್ ನಲ್ಲಿ ಕಾಣಿಸ್ಕೊಂಡಿದ್ದಾರಾ? ವಾಟರ್ ಇಲ್ಲ. ವಾಟರ್. ಎಸ್. ಆಲ್ಮೋಸ್ಟ್ ಬಿಟ್ಕೊಡ್ತಿದ್ದೀರಾ ಸರ್. ಅದಕ್ಕೆ ನೀವು ಹಂಗೆ ಇರ್ತಾ ಇದ್ದೀರಾ? ನಾನು ಆಕ್ಚುಲಿ ಅದೇ ರಿಯಲ್ ಕ್ಯಾರೆಕ್ಟರ್ ಸಮಥಿಂಗ್ ಡಿಕೋಡ್ ಮಾಡೋಣ ಅಂತ ಅನ್ನಿಸ್ತು. ನಾನು ಯೂಶಲಿ ನಾವು ಏಳುಮಲೆ ಮಾಡಿದಾಗ ಕೂಡ ಅವ್ರು ಹೇಳಿದ್ರು ಒಂದಷ್ಟು ಡಿಕೋಡಿಂಗ್ ಮಾಡಿದ್ರೆ ಬೆಟರ್, ಅಂದ್ರೆ ಆಡಿಯನ್ಸ್ಗೆ ಏನೋ ಒಂಥರ ಪ್ರಯತ್ನ ಪಡ್ತಾ ಇದೀನಿ, ನೋಡೋಣ ನಿಮ್ಮಲ್ಲಿ ಎಷ್ಟು ಬರ್ಬೋದು ಅಂತ. ಇವಾಗ ಫಸ್ಟ್ ಇಸ್ ದ ಬೆಸ್ಟ್ ಅಂತಾರೆ. ಇವಾಗ ನಿಮ್ಮ ಮೊದಲನೇ ಶಾರ್ಟ್ ಬಗ್ಗೆ ಹೇಳೋದಾದ್ರೆ ನಿಮ್ಮಿಬ್ರದ್ದು ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋದ್ರಿ? ಅಲ್ಲೆಲ್ಲ ಏನಾಯ್ತು? ಫಸ್ಟ್ ನಾವಿಬ್ರು ಮಾಡಿದ್ದು, first shot. ಮಲ್ಗಿರ್ತೀರಾ, ನಾನು ಕಿಟಕಿ ಹತ್ರ ಬಂದೇನೋ ಇದು ಮಾತಾಡ್ತೀನಿ. ಅದು ಫಸ್ಟ್ ನಮ್ದ ನಮ್ಮಿಬ್ರು ಕಾಂಬಿನೇಷನ್ ಅದೇ ಫಸ್ಟ್ ಅಂತ. ಗೊತ್ತಾಗ್ತಾ ಇಲ್ಲ. ನಿಮ್ಮ ಸಾಂಗ್ ನಿಮ್ದು ಸಾಂಗ್ ಅಲ್ವಾ ಫಸ್ಟ್? ನಂದು ಚಿಕ್ಕಮಂಗ್ಳೂರ್ದು ಫಸ್ಟ್. ಚಿಕ್ಕಮಂಗ್ಳೂರು. ಇದು ರಾಣಿ ರಾಣಿಜೇರಿ ಫಸ್ಟ್ ಇಲ್ಲ ಇದು ಮನೆ ಫಸ್ಟ್? ನಂಗೆ ಮರ್ತೋಗಿದ್ದೀರಾ? ನಮ್ಮಿಬ್ರು ಕಾಂಬಿನೇಷನ್ ನಾಪ್ಕ ಇದೆ. ಇಲ್ಲ ಇಲ್ಲ, ಮನೆ ಫಸ್ಟ್ ಸರ್. ಯಾಕಂದ್ರೆ ಫಸ್ಟ್ ನಾವು ಹೋಗಿರೋದೇ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ, ಅದು ಮನೆ ಫಸ್ಟ್ ಆಗಿರೋದು. ನಂದು ಯಾವ್ದು ಸರ್ ಫಸ್ಟ್? ಯಾವ್ದೋ ಬಿಡಿ ಸರ್. ನಾನು ಸಿಂಬಾನ ಫೇಸ್ ಮಾಡಿ ಫಸ್ಟ್ ಪ್ರೊಮೋ ಶೂಟ್ ಹಂಗೆ, ಅಂದ್ರೆ ಅದನ್ನು ಕ್ರಿಯೇಟಿವ್ ಆಗಿ ಮಾಡಿದ್ರಲ್ಲ, ಅವ್ರು ಬಂದು ನಮ್ಮನ್ನ ಕಾಲ್ ಶೀಟ್ ಕೇಳೋ ಇದ್ ಮಾಡಿದ್ರಲ್ಲ, ಅವಾಗ ವೆರಿ ಫಸ್ಟ್ ಮೀಟಿಂಗ್. ನಾನು ಸ್ಟುಡಿಯೋಗೆ ಹೋಗ್ತಿದ್ದಂಗೆ ಬಾಲ ಆಡ್ಸ್ಕೊಂಡು ನನ್ನ ಹತ್ರ ಬಂದ, ಅಲ್ಲೇ ಓಕೆ ಅಂತ ಒಂದು ಸಮಾಧಾನ ಆಯ್ತು. ಸಿಂಬಾ ಇದ್ದಾಗ ಸಿಂಬಾ ಇಂದ ಅದನ್ನೇ ಡಾಗ್ ಜೊತೆ ಮಾಡಿದಾದ್ರೂ ಸೀನ್ ನೆನಪಿದ್ಯಾ? ಈ ಪ್ರಾಜೆಕ್ಟ್ ನಲ್ಲಿ ನೀವು ಪರ್ಫಾರ್ಮ್ ಮಾಡಿದಂತ ಒಂದು ಎಮೋಷನಲ್ ಶಾಟ್, ಫಸ್ಟ್ ಎಮೋಷನಲ್ ಶಾಟ್. ಎಮೋಷನಲ್ ಶಾಟ್ ಏನ್ ಹೇಳ್ಬೇಕಾ? ಅದು ಹೇಳ್ಬೇಕು. ಅದೇ ತುಂಬಾ ಎಮೋಷನಲ್ ಇದೆ. ಬಾಳೆಹೊನ್ನೂರಲ್ಲಿ ನಾವು ಮಾಡಿದ್ದು ನಮಗೆ ಒಂದು ಎಮೋಷನಲ್ ಶಾಟ್ ಇತ್ತು. ನಂದು ಇಮೋಷನಲ್ ಇದೆ ಫಾರ್ ಶ್ಯೂರ್. ಬಟ್ ಹೇಗಿದೆ ಅಂದ್ರೆ ನಾನು ನರಳ್ತಾ ಇರ್ತೀನಿ, ಜನ ನಗಾಡ್ತಾ ಇರ್ತಾರೆ. ಓಕೆ, ಹಂಗೆ ಆ ಥರ ಇದೆ. ನಂಗೆ ಅಪ್ಕಾರದ ಇವರು ಇದ್ರು, ನಾವು ಇದ್ವಿ. ಆ ಎಮೋಷನಲ್ ಶಾಟ್ ಅಲ್ಲಿ ಮಳೆ ಚೆನ್ನಾಗಿ ಬಂತು, ಮಳೆಲೂ ಶೂಟ್ ಮಾಡಿದ್ವಿ. ಆ ಎಮೋಷನ್ಗೆ ಅದೇ ಕಾಂಪ್ಲಿಮೆಂಟರಿ ಆಗಿ ಮಳೆ. ಫಸ್ಟ್ ಒನ್, ಬಟ್ ಇಟ್ ವಾಸ್ ವೆರಿ ಎಮೋಷನಲ್, ಇಂಟೆನ್ಸ್. ನನ್ನ ತಲೆಯಲ್ಲಿ ಇರೋಂತ ಎಷ್ಟು ಮೆಮೊರಿ. ಲೊಕೇಶನ್ಸ್ ನಲ್ಲಿ ಶೂಟ್ ಮಾಡಿದ್ರೆ ಓವರ್ ಆಲ್ ಸಿನಿಮಾದಲ್ಲಿ? 10-15 ಲೊಕೇಶನ್. ಡ್ಯೂರೇಷನ್ ಸರ್? 2:30 2.5 hours. ಸಿನಿಮಾದ ಸರ್
ಸಿನಿಮಾ ಎಷ್ಟು ವರ್ಷ ಶೂಟ್ ಮಾಡಿ? ಶೂಟ್ ಮಾಡಿದ್ದ 2 ವರ್ಷ 2 ವರ್ಷ 2 ವರ್ಷ ಟೋಟಲ್ ಎಲ್ಲ ಕಂಪ್ಲೀಟ್. ಎಲ್ಲ ಕಂಪ್ಲೀಟ್. ಓಕೆ ಓಕೆ. ಕಾಮಿಡಿ ಶಾರ್ಟ್ ಯಾವ್ದಾದ್ರು ನೆನಪಿದ್ಯಾ ಹೆಂಗೆ ಅಂತ? ಎಸ್ ಡೆಫಿನೆಟ್ಲಿ. ಒಂದು ಡೈಲಾಗ್ ಬೇಕೇ ಬೇಕು ನಿಮ್ಮಿಬ್ಬರದ್ದು ಈ ಸಿನಿಮಾ. ನಮ್ಮಿಬ್ರು ಡೈಲಾಗ್ ಅದು ತುಂಬಾ ರಿವೀಲ್ ಮಾಡ್ದಂಗಾಗತ್ತೆ. ನಾನು ಅವ್ರನ್ನ ಏನ್ ಕರಿತೀನಿ, ನಮ್ಮಿಬ್ರು ಕೆಮಿಸ್ಟ್ರಿ ಇದೆಯಲ್ಲ ಅದೇ ಒಂದು ಯುನೀಕ್ ಅಂಡ್ That is, ವೆರಿ very ಇಂಟ್ರೆಸ್ಟಿಂಗ್ ಆಗಿದೆ. ನಿರ್ದೇಶಕರಿಗೆ ಹೇಳ್ಬೋದಾ ಅಂತ? ಇಲ್ಲ, ಅವ್ರು ಹೇಳಿದ್ರು ನನ್ಗೆ ಹೇಳಕ್ ಇಷ್ಟ ಇಲ್ಲ ಆಕ್ಚುಲಿ. ಯಾಕಂದ್ರೆ ಅದು ತುಂಬಾ ಮಜಾ ಇದೆ. ಅದು ನಮ್ಮಿಬ್ರು ಕಾಂಬಿನೇಷನ್ ಇದು ರೆಗ್ಯುಲರ್ ಪ್ಯಾಟರ್ನ್ ಅಲ್ಲೇ ಇಲ್ಲ. ಬಟ್ ನಾವ್ ಇವಾಗ ಡೈಲಾಗ್ ಹೇಳಿದ್ರು ಒಂದು ಐಡಿಯಾ ಬಂದ್ಬಿಡುತ್ತೆ. ಓಕೆ, ಇವ್ರಿಬ್ರು ಯಾವ ತರ. ಅಂಡ್ ನಾನ್ ಮಾತಾಡೋ ರೀತಿ ಕೂಡ ಅಷ್ಟೇ ಆರೋಗ್ಯಂಟ್ ಆಗಿರ್ಬೋದು. ಇಲ್ಲ ಅದು ಇವಾಗ ಇಂಟರ್ವ್ಯೂ ಅಲ್ಲೇ ಹೇಳಿ ಅಂದ್ರೆ ನಿಜವಾಗ್ಲೂ ಬರೋದೇ ಇಲ್ಲ. ಬಟ್ ಟ್ರೈಲರ್ ಅಲ್ಲಿ ಇದಾರಲ್ಲ ವಿಜಯ್ ಸರ್ ಮಾತಾ, ಅದು ಹಾಗೆ ನಾವೇ ಇದ್ವಿ. ಬಟ್ ಇಬ್ರು ಒದ್ದಾಡಿದ್ವಿ ಅಲ್ಲ, ನಗು ಬಂದ್ಬಿಡ್ತಾ ಇತ್ತು ಡೈಲಾಗ್. ತುಂಬಾ ನಗು ಬರ್ತಾ ಇತ್ತು. ಜಾಸ್ತಿ ಟೇಕ್ಸ್ ತಗೊಂಡಿದ್ ನಾವ್ ಅದೇ ಅನ್ಸುತ್ತೆ. ಯಾಕಂದ್ರೆ ವಿಜಯ್ ಚಂದ್ರ ಸರ್ ಅವರು ಸ್ಪಾಟ್ ಇಂಪ್ರೂವೈಸ್ ಮಾಡ್ಬಿಟ್ಟು ಫುಲ್ ಏನೋ ಮಾಡಿ ಅವ್ರು ಎಕ್ಸ್ಪ್ರೆಷನ್. ಕಾಮಿಡಿ ಆಗಿ ಅದೇ ಅರ್ನಾಲ್ಡ್ ಅಂತ ಟ್ರೈಲರ್ ಇದೆಯಲ್ಲ, ಬಾಡಿ ಇಲ್ಲ ಬಾಡಿ ಬಿಲ್ಡರ್ ಅದು ಎಷ್ಟೊಂದ್ಸಲ ನನ್ ಕ್ಯಾರೆಕ್ಟರ್ ಇಂದ ಆಚೆ ಬಂದ್ಬಿಟ್ಟೆ. ನಾನು ತಡ್ಕೊಳಕ್ಕಾಗಿಲ್ಲ. ನಂಗೆ ಸ್ವಲ್ಪ ನಗು ಕಂಟ್ರೋಲ್ ಮಾಡ್ಕೊಳ್ಳೋದು ಮುಂಚಿಂದಾನು ಪ್ರಾಬ್ಲಮ್ ಇದೆ. ಇವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆದ್ರೆ ನಂಗೆ ಜಾಸ್ತಿ. ಅವ್ರದ್ದು ಶಾರ್ಟ್ ಅಲ್ಲೇ ಗೊತ್ತಾಗುತ್ತೆ, ನಗ್ತಾ ಇರ್ತಾರೆ ಸ್ವಲ್ಪ. ಅಯ್ಯೋ ದೇವ್ರೇ. ಸಾಂಗ್ಸ್ ಗಳ ಓವರಾಲ್ ಎಷ್ಟಿದೆ? ಅಂಡ್ ಫಸ್ಟ್ ಸಾಂಗ್ ಶೂಟ್ ಆಗಿರೋದು ಇಲ್ಲಿ ಮರೆಯೋಕೆ ಆಗದಿರೋಂಥ ಇನ್ಸಿಡೆಂಟ್ ಯಾವ್ದಾದ್ರು ಶೇರ್ ಮಾಡ್ಕೊಳ್ಳಿ. ಸಾಂಗ್ದು ಐ ಥಿಂಕ್ ನನ್ನ ಸಾಂಗ್ ಬಂದಾಗ ನಂದು ಪಪ್ಪಿದು ರಿಲೀಸ್ ಆಗಿದೆ ಒಂದು ಹಾಡು. ಸೊ ಆ ಹಾಡಿಗೆ ಬಂದಾಗ ಐ ಥಿಂಕ್ ಪಪ್ಪಿ ಜೊತೆ ಆಬ್ವಿಯಸ್ಲಿ ಫನ್ ಇತ್ತು. ಬಟ್ ಆ ಪಪ್ಪಿನ ಒಂದ್ ಕಡೆ ಕೂರ್ಸೋದೇ ದೊಡ್ಡ ಟಾಸ್ಕ್ ಆಗಿತ್ತು. ಅಂಡ್ ಅದನ್ನ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಬೇಕು. ಅದಕ್ಕೆ ತನ್ವಿತ್ ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಬಟ್ ಎಸ್, ಇದು ಸ್ಟ್ರಗಲ್ ಅಂತ ಏನಾದ್ರು ಇದ್ರೆ ಪಪ್ಪಿನ ಒಂದು ಫ್ರೇಮ್ ಅಲ್ಲಿ ಒಂದ್ ಕಡೆ ಕೂರ್ಸೋದು. ಬಿಕಾಸ್ ಇಟ್ಸ್ ಜಸ್ಟ್ 40 ದಿವಸದ ಮರಿ, ಅದು ಚಿಕ್ಕ ಮರಿ. ಕೂರ್ಸಿದ ತಕ್ಷಣ ಓಡೋಗ್ಬಿಡೋದು. ಹಂಗೆ. ಓಕೆ. ದಟ್ ವಾಸ್ ಶೂಟ್ ಮಾಡಿನೂ ಸಿನಿಮಾಗೆ ಹಾಕದೇ ಇರುವಂತ ಸೀನ್ ಯಾವ್ದಾದ್ರು ಇದೆಯಾ? ಒಂದೂವರೆ ಗಂಟೆ ಸಾಲಿಡ್ ಕಂಟೆಂಟ್ ಇತ್ತು. ಸೊ ಆಮೇಲೆ ಇವರಿಬ್ರು ಸೀನ್ ಮಧ್ಯೆ ಇವ್ರ ಫಾದರ್ ಅಂತ ಅವಿನಾಶ್ ಸರ್ ಮಾಡಿದ್ರು. ಸೊ ಅದು ಇಂಟೆನ್ಸ್ ಆಗಿತ್ತು. ಅದನ್ನ ಬಹಳ ತೆಗಿಬಾರ್ದು ಅಂತ ಡ್ಯೂರೇಷನ್ಗೋಸ್ಕರ ಕೊನೆಗೆ ತಿಕ್ಕಾಕಿದ್ರೆ ಅದೊಂದು ಸ್ವಲ್ಪ. ನಾನು ನಿಮ್ಗೆ ಆಕ್ಚುಲಿ ಒಂದು ಪ್ರಶ್ನೆ ಕೇಳಿದೆ, ನೆನಪಿದೆಯಾ ಸರ್? ಏನಂದ್ರೆ ಇವಾಗ ಏನು ಈ ಸಿನಿಮಾಟಿಕ್ ಯೂನಿವರ್ಸ್ ಅಂತ ಹೇಳಿ ಮಾಡಿ, ಅದು ನೆಕ್ಸ್ಟ್ ಯಾರಾದ್ರೂ ಒಂದು ಕತೆಗೆ ಲೀಡ್ ಮಾಡ್ತೀರಾ? ಆ ಥರ ಏನಾದ್ರು ಐಡಿಯಾ ಇದೆಯಾ ಏನು ನೆಕ್ಸ್ಟ್ ಇನ್ನೊಂದು ಮಾಡೋದಕ್ಕೆ ಅಂತ? ಸ್ಪೇಸ್ ಅಂತೂ ಇದೆ ಅಲ್ವಾ? ಅದಕ್ಕೆ ಇವಾಗ ಹೇಳಿದ್ರೆ 1.5 hour ಕಂಟೆಂಟ್ ನೀವು ಇದು ಮಾಡಿದ್ದೀರಾ ಅಂತ, ಅದಕ್ಕೆ ಇಟ್ಕೊಂಡಿದ್ದೀರಾ? ಅದಲ್ಲ, ಹೊಸದಾಗಿ ಪಾರ್ಟ್ 3 ಇಲ್ಲ, ಅದನ್ನ ಡಿಲೀಟೆಡ್ ಮೂವಿ ಅಂತ ಬಿಡೋಣ ಅಂತಿದೀವಿ ಇವಾಗ, ಕಟ್ ಮಾಡಿರೋದೆಲ್ಲ. ಸೊ ಈಗ 2.5 hour. ಸರಿ, ಇವಾಗ ನಾನು ಆ್ಯಕ್ಚುಲಿ ಈ ಮಾದೇವ ಟೈಮಲ್ಲಿ ಕೆಲವೊಂದು ಡೈರೆಕ್ಟರ್ನೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಮಾತು ಹೇಳಿದರು. ಅಂದರೆ ಈ ನಿರ್ದೇಶಕರು ಅವ್ರಿಗೆ ರೈಟ್ ಪ್ರೊಡ್ಯೂಸರ್ ಸಿಗೋದು ತುಂಬ ಕಷ್ಟ ಈಗಿನ ಕಾಲದಲ್ಲಿ, ಎಸ್ಪೆಷಲಿ ಸಸ್ಟೈನ್ ಆಗೋದಕ್ಕೆ ತುಂಬ ಇದು. ಸೊ ಇವಾಗ ನಿಮ್ಮ ಅನುಭವದ ಪ್ರಕಾರ ಇಂಡಸ್ಟ್ರಿನಲ್ಲಿ ಹೇಗಿದೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ಸರ್ ಇದ್ರ ಬಗ್ಗೆ? ಕರೆಕ್ಟ್. ಏಕೆಂದರೆ ಫಸ್ಟ್ ನಾನು ಪ್ರೊಡಕ್ಷನ್ ಮಾಡಿದಾಗ ಪಾರ್ಟ್ 1 ಇದೇ ರೀಸನ್. ನಾನು ಕತೆಗಳು ಹೇಳಿ ಸ್ವಲ್ಪ ಜನ ಸ್ಟಾರ್ಟ್ ಮಾಡ್ತಾರೆ, ನಿಲ್ಸೋರು, ಆಮೇಲೆ 6 ತಿಂಗಳು 1 ವರ್ಷ ಆಯ್ತು ಹೋಗಿರೋದು. ನಾವು ಪ್ರೊಫೆಷನಲ್ಲಿ ಬಿಟ್ಟರೆ ಬೇರೆ ಮಾತಾಡ್ತಾ ಇರಲಿ, ಅದು ನಮಗೆ ಮೈನಸ್ ಆಗ್ತಾ ಬೇರೆ. ಈಗ ಅವ್ರ ಜೊತೆ ಏನೋ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಈ ಥರ ಇರಬೇಕಾಗುತ್ತೆ. ಆವಾಗ ಜೆಲ್ ಆಗ್ತಾರೋ ಏನೋ. ಇದೆಲ್ಲ ಹುಡುಕಿ ಆದಮೇಲೆ ಕೊನೆಗೆ ನಾನೇ ಪ್ರೊಡಕ್ಷನ್, ಅದೇ ಉದ್ದೇಶ. ಈಗ ನಮ್ಮಲ್ಲಿ ಏನೇನೋ ಟೀಮ್ಗಳು ಇರ್ತವೆ, ಈ ಥರ ಹೊಸ ಕತೆಗಳು ಹೇಳ್ಬೇಕು ಅಂತ ಅದಕ್ಕೆ ಹೇಳಿದ್ರು ಕೂಡ ಬೇರೆಯವ್ರಿಗೆ ಅರ್ಥ ಆಗಲ್ಲ. ಏನು ವಿಚಾರ ಹೇಳಕ್ ಹೋಗ್ತಿದ್ದಾರೆ ಇವ್ರ ವಿಶೇಷತೆ ಅಂತ ಅರ್ಥ ಆಗಲ್ಲ. ಸೊ ಈ ಉದ್ದೇಶದಿಂದ ನಾನು ಪ್ರೊಡಕ್ಷನ್ ಹೌಸ್ ಕಟ್ಟಿದ್ದೆ. ಈಗ ನನ್ನ ಪ್ರೊಡಕ್ಷನ್ ಹೌಸಲ್ಲೇ ಕತೆ ನಾನೇ ಮಾಡ್ತಾ ಇದ್ದೀರಾ. ಆ ಥರ ಮೇಯ್ನು ಜೆಲ್ ಆಗಲ್ಲ. ಒಳ್ಳೆ ಡೈರೆಕ್ಟರ್ಗೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಲ್ಲ, ಒಳ್ಳೆ ಪ್ರೊಡ್ಯೂಸರ್ಗೆ ಒಳ್ಳೆ ಡೈರೆಕ್ಟರ್, ಇದೆರಡು ಸಿಕ್ಕಿದ್ರೆ ನೀವು ಕೇಳಿದ್ರಲ್ಲ ಕ್ವಶನ್, ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ. ಇದು ಎರಡು ಕರೆಕ್ಟಾಗಿ ಕಾಂಬಿನೇಷನ್ ವರ್ಕೌಟ್ ಆದರೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಸರ್. ಆ್ಯಕ್ಚುಲಿ ಇವಾಗ ಇವು ಆ್ಯಕ್ಟರ್ಸ್ಗಳು ತೊಗೊಂಡಾಗೂ ಅಷ್ಟೇ, ಇವಾಗ ಸಾಕಷ್ಟು ಜನ ಆ್ಯಕ್ಟರ್ಸ್ಗಳು ಅವ್ರದ್ದೇ ಆದಂಥ ಒಂದು ಪ್ರೊಡಕ್ಷನ್ ಹೌಸ್ಗಳು ಮಾಡ್ಕೊಂಡಿದ್ದಾರೆ, ಇವಾಗ ನಾವು ನೋಡಿರ್ಬೋದು. ಇವಾಗ ಸೊ ಮುಂದಕ್ಕೆ ನೀವೇನಾದರೂ ಹಂಗೆ ಐಡಿಯಾ ಇದೆಯಾ ನಿಮಗೆ? ಹೇಗೆ ಸಸ್ಟೈನ್ ಆಗುತ್ತೆ? ನಾನು ಹೇಳ್ತಿರೋದು ಇಂಡಸ್ಟ್ರಿನಲ್ಲಿ ಒಂದಷ್ಟು ವರ್ಷ ಸಸ್ಟೈನ್ ಆಗಬೇಕು ಅಂದರೆ, ಬಿಕಾಸ್ ಇವಾಗ ಆಪರ್ಚುನಿಟಿ ಅನ್ನೋದು ನಮಗೆ ಬರೋದಿಲ್ಲ, ಅವರೇ ಮಾಡಿಕೊಂಡು ಅವಾಗ ಸಸ್ಟೈನ್ ಆಗ್ಬೋದು ಅಂತ ಏನಿದೆ ನಿಮ್ಮ ಮನಸ್ಸಿನಲ್ಲಿ?
ಏನೋ ನಿಮ್ ಬಾಯಾರಿಕೆಯಿಂದ ಹಂಗ ರಚನಾ ಓಕೆ, ನೀವು ರಚನಾ ಅವರೇ ಸಸ್ಟೈನ್ ಆಗಕ್ಕೆ ಪ್ರೊಡಕ್ಷನ್ ಹೌಸ್ ಮುಂದೆ ನೀವೇ ಸ್ಟಾರ್ಟ್ ಮಾಡ್ತೀರಾ ಹೇಗೆ ಅಂತ? ಓ ಹಾಗೆ ತಲೆ busy ಇರುತ್ತೆ. ಹೌದು, ಟ್ರೈ ಮಾಡ್ಬೋದು. ಟ್ರೈ ಟ್ರೈ ಮಾಡ್ಬೋದು. ರಿಸಿಪ್ಟ್ ತಗೊಳಕ್ಕೆ ಯಾವಾಗ್ಲೂ ಟೆನ್ಷನ್ ತಗೊಳಕ್ಕೆ ರೆಡಿ ಇರ್ಬೇಕು. ರೆಡಿ ಆಗಿರ್ಬೇಕು. ಬರೀ ಪ್ಯೂರ್ಲಿ ಪ್ಯಾಷನ್ ಓರಿಯೆಂಟೆಡ್ ಆಗಿರ್ಬೇಕು. ಬಿಸ್ನೆಸ್ ಹೌದು ಇಂಪಾರ್ಟೆಂಟ್, ಬಟ್ ಬಿಸ್ನೆಸ್ ಫಸ್ಟ್ ಪ್ರಯಾರಿಟಿ ಆಗಿ ಇಟ್ಕೊಂಡಾಗ ಬೇರೆ ತರ ಆಗತ್ತೆ. ಕತೆ ಇಟ್ಕೊಂಡು ಆಕ್ಟರ್ಸ್ ಹುಡುಕ್ಬೇಕು, ಡೇಟ್ಸ್ ಇಟ್ಕೊಂಡು ಕತೆ ಹುಡುಕ್ಬಾರ್ದು. ಹೌದು, ಎಕ್ಸಾಕ್ಟ್ಲಿ. ರಘು ಅವ್ರ ತರ ಇರ್ಬೇಕು, ಇನ್ವೆಸ್ಟ್ ಮಾಡಕ್ ರೆಡಿ ಇರ್ಬೇಕು. ಅಂಡ್ ಇವರು ಪಾರ್ಟ್ 1 ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ದಾರೆ, ರೈಟಿಂಗ್ ಅಲ್ಲಿ ಇದ್ರು. ಪ್ರೊಡ್ಯೂಸರ್ ಹಂಗೆ ಅಷ್ಟು ಇನ್ವಾಲ್ವ್ ಆದಾಗ ಅವ್ರಿಗೂ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ ಸರ್, ಬಿಕಾಸ್ ನೀವು ಹೇಳ್ದಂಗೆ ನಾವು ಎಷ್ಟೋ ಜನ ಪ್ರೊಡ್ಯೂಸರ್ಸ್ಗೆ ಈ ಸಿನಿಮಾ ನಾಲೆಜ್ ಅನ್ನೋದು ಅಷ್ಟಕ್ಕಷ್ಟೇ, ಅಂದ್ರೆ ನಾನು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ, ಕೆಲವೊಬ್ಬರಿಗೆ ಅಷ್ಟೊಂದು ಇರೋದಿಲ್ಲ. ಫಂಡಿಂಗ್ ಮಾಡಿಬಿಟ್ಟಿರ್ತಾರೆ, ಬಟ್ ಅವ್ರಿಗೆ ಎಲ್ಲಾ ಪ್ರೊಸೆಸ್ನಲ್ಲೂ ಇನ್ವಾಲ್ವ್ ಆಗಿರೋದಿಲ್ಲ. ಸೊ ಕ್ಲಾಶಸ್ ಆಗುವಂತ ಚಾನ್ಸ್ಗಳಿರುತ್ತೆ. ನೀವು ಹೇಳ್ದಂಗೆ ರೈಟ್ ಫ್ರಮ್ ಬಿಗಿನಿಂಗ್ ಎಲ್ಲ ಹಂತದಲ್ಲೂ ನೀವು ಇನ್ವಾಲ್ವ್ಮೆಂಟ್ ಆದ್ರೆ ಗೊತ್ತಿರುತ್ತೆ ನಿಮ್ಗೆ ಯಾಕೆ ಎಷ್ಟು ಬೇಕಾಗುತ್ತೆ ಅಂತ. ಓಕೆ, ಒಂದಷ್ಟು ಬುಲೆಟ್ ಕ್ವಶನ್ಸ್ ಕೇಳ್ತೀನಿ ಸರ್. ನೀವು ಇದಕ್ಕೆ ಅಂದ್ರೆ ಇದು ಬೇರೆ ಸೆಗ್ಮೆಂಟು. ಇದನ್ನ ಆಕ್ಚುಲಿ ಏನ್ ಹೇಳ್ಬೋದು ಅಂದ್ರೆ, ನಾಯಿ ಬಂದ್ಬಿಟ್ಟು ಪ್ರಾಮಾಣಿಕತೆ ನಿಯತ್ತು ಅಲ್ವಾ? ಸೊ ಅದಕ್ಕೆ ಈಗ ನಾನು ಕೆಲವು ವ್ಯಕ್ತಿಗಳ ಹೆಸರು ಹೇಳ್ತೀನಿ, ನಿಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿದವ್ರೆ. ಸೊ ಅವ್ರನ್ನ ನೀವು ಒನ್ ವರ್ಡ್ನಲ್ಲಿ ಡಿಫೈನ್ ಮಾಡಬೇಕು, ಓಕೆನಾ? ಅಂಡ್ ಈ ಸಿನಿಮಾ ಮಾಡುವಾಗ ನೀವು ಕಳೆದಿರುವಂಥ ಒಂದು ಮೆಮೊರೇಬಲ್ ಇನ್ಸಿಡೆಂಟ್. ರಾಕೇಶ್ ಅಡಿಗ. ತುಂಬಾ ಇದೆ ಕಲಿಯಕ್ಕೆ. ಓಕೆ, ಇನ್ಸ್ಪೈರಿಂಗ್ ಅಂತ ಹೇಳಿ. ಇನ್ಸ್ಪೈರಿಂಗ್. ಎಸ್, ಡೆಫಿನೆಟ್ಲಿ. ರಚನಾ ಇಂದರ್. ಪ್ಯಾಷನೇಟ್ ಸರ್. ಡೌನ್ ಟು ಅರ್ತ್. ಡೌನ್ ಟು ಅರ್ತ್. ಅವಿನಾಶ್ ಸರ್. 3 ಜನ ಹೇಳಿ. ಅವಿನಾಶ್ ಸರ್ ಬಂಡಲ್ ಆಫ್ ನಾಲೆಡ್ಜ್. ಸೇಮಾ. ರಘು ಸರ್. ಪೀಸ್ಫುಲ್. ಎಸ್, ವೆರಿ ಪೇಷಂಟ್ ಪರ್ಸನ್. ಸೊ ಪೇಷನ್ಸ್. ಏನು ಕಾಟ ಕೊಟ್ಟಿಲ್ವಾ ಸರ್ ಇಟ್ಸಲ್ಲಿ? ಆರ್ಟಿಸ್ಟಿಗೆ ನಾನು ಯಾವತ್ತೂ ಕಾಟ ಯಾಕೇಳಿ ಅವ್ರ ಮುಖಾನೇ ಕಾಣ್ಬೇಕು. ಅನಲೈಸ್ ಮಾಡ್ಬಿಟ್ಟು ಅವರೇ ಇದು ಮಾಡ್ತಾರೆ. ಹೌದಾ? ಓಕೆ. ಅದನ್ನ ಗೋವಿಂದೇಗೌಡರು. ಜೆನ್ಯೂನ್. ಜೀಜಿ. ಜಿ ಜೆನ್ಯೂನ್. ಜಿಜಿ ಜೆನ್ಯೂನ್. ಹೌದಾ? ಮಂಜು ಅವಗಡ. ಫನ್ನಿ. ಬನ್ನಿ. ನೀವು ಸ್ವಲ್ಪ ಕಾಗೆ ಸಿನಿಮಾದ DOP ತನ್ವಿಕ್. ನೇಚರ್ ಲವರ್. ಅದಂತೂ ಡೆಫಿನೆಟ್ಲಿ. ಅವರು ತುಂಬಾ ಕ್ವೈಟ್ ಆಗಿರ್ತಾರೆ, ಬಟ್ ಕೆಲಸ ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಾರೆ. ಹೌದಾ? ನಯನ. ಎಕ್ಸ್ಟ್ರೋವರ್ಟ್. ನಾನು ಆಕ್ಚುಲಿ ಮೀಟ್ ಮಾಡಿದಾಗ ಐ ಹ್ಯಾಡ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಓಕೆ. ಯಾಕಂದ್ರೆ ಅವರು ಜಸ್ಟ್ ಇದು ಮಗು ಅವಾಗ್ಲೇ ಹುಟ್ಟಿತ್ತು ಅನ್ಸುತ್ತೆ ಅವ್ರಿಗೆ. ಸೊ ಅವರು ಅವಾಗ ಸ್ವಲ್ಪ ಇನ್ನೂ ಕಾಮ್ ಆಗಿ ಆರಾಮಾಗಿ ನೆಮ್ಮದಿ, ಬಟ್ ಮಾತಾಡ್ತಾರೆ, ಬಟ್ ಇಟ್ಸ್ ನಾಟ್ ಲೈಕ್ ಎಕ್ಸ್ಟ್ರೋವರ್ಟೆಡ್ ಅಂತ ನಂಗೆ ಅನ್ಸಲ್ಲ. ಇಟ್ ವಾಸ್ ಫಸ್ಟ್ ಟೈಮ್ ಐ ಮೆಟ್ ಹರ್. ಸೊ ಫಸ್ಟ್ ಇಂಪ್ರೆಷನ್ ಹಂಗೆ ಇದೆ. ಇರಿಟೇಟ್ ಆಗಲ್ಲ, ಬಟ್ ಎಕ್ಸ್ಟ್ರೋವರ್ಟ್. ಇರಿಟೇಟ್ ಆಗೋದಿಲ್ಲ. ಓಕೆ. ಬಟ್ ಎಕ್ಸ್ಟ್ರೋವರ್ಟ್. ಎಕ್ಸ್ಟ್ರೋವರ್ಟ್. ಫೈನಲಿ ಗುಂಡ. ಪ್ರಾಮಾಣಿಕ. ನಿಯತ್. ಸೂಪರ್. ಸೊ ಫೈನಲಿ ಸೆಪ್ಟೆಂಬರ್ 5ಕ್ಕೆ ಬರ್ತಾ ಇದ್ದೀರಾ ನೀವು. ಸೊ ಜನರು ನಿಮ್ಮ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡಬೇಕು ಅಂದ್ರೆ ಯಾಕೆ ನೋಡಬೇಕು, ಏನು ಹೇಳ್ತೀರಾ? ಕ್ಯಾಮ್ರಾಗೆ ಹೇಳ್ಬಿಡಿ. ಸೆಪ್ಟೆಂಬರ್ 5 ಬರ್ತಾ ಇದೆ. ಈಗ ಫಸ್ಟ್ ಪಾರ್ಟ್ ನೋಡಿ ತುಂಬಾ ಇಷ್ಟಪಟ್ಟಿದ್ದ. ಸೊ ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಹೋಗಿ ಎಂಟರ್ಟೈನ್ಮೆಂಟು ಮತ್ತೆ ಒಳ್ಳೆ ಕಥೆಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಫಸ್ಟ್ ಪಾರ್ಟ್ ಸುಮಾರು ಜನ ಥಿಯೇಟರ್ ನೋಡಿಲ್ಲ, ಮಿಸ್ ಮಾಡ್ಕೊಂಡು, ದಯವಿಟ್ಟು ಈ ಸಲ ಮಿಸ್ ಮಾಡ್ಬಿಟ್ಟು ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ರಾಕೇಶ್ ಸರ್. ಎಲ್ಲರೂ ಹೇಳ್ತಾ ಇರ್ತಾರೆ ಈ ತರ ಈ ಟೈಮಲ್ಲಿ ನೀವು ಕೇಳಿ ಸಾಕಾಗಿರುತ್ತೆ, ಬಟ್ ನಮ್ಮ ಕಂಟೆಂಟ್ ನೋಡಿ, ನಮ್ಮ ವಿಷಯ ನೋಡಿ, ಡೆಫಿನೆಟ್ಲಿ ನಿಮ್ಗೆ ಡಿಸಪಾಯಿಂಟ್ ಅಂತೂ ಆಗಲ್ಲ. ಅಂಡ್ ಥಿಯೇಟರ್ಗೆ ಬಂದು ನೋಡಿ, ನೀವು ಥಿಯೇಟರ್ಗೆ ಬಂದು ನೋಡೋದ್ರಿಂದ ಅದು ನಮ್ಗೆ ಕೊಡೋ ಒಂದು ದೊಡ್ಡ ಬ್ಲೆಸ್ಸಿಂಗ್ ಅಂಡ್ ಕಾಂಟ್ರಿಬ್ಯೂಷನ್. ಜಸ್ಟ್ 1 ಟಿಕೆಟ್ ಈಸ್ ಅ ಬ್ಲೆಸ್ಸಿಂಗ್ ಟು ಎವ್ರಿ ಒನ್ ಆಫ್ ಅಸ್. ಸೆಪ್ಟೆಂಬರ್ 5ನೇ ತಾರೀಕು ನಮ್ಮ ಸಿನಿಮಾ ಬರ್ತಾ ಇದೆ. ನಾನು ಮತ್ತು ಗುಂಡ ಪಾರ್ಟ್ 1 ಪ್ರೊಡ್ಯೂಸ್ ಮಾಡಿರೋರೆ, ಪಾರ್ಟ್ 2 ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಪಾರ್ಟ್ 1 ನೀವು ಥಿಯೇಟ್ರಲ್ಲಿ ನೋಡೋಕ್ಕಾಗಿಲ್ಲ, ನಿಮಗೆ ಆದರೆ ಟಿವಿಯಲ್ಲಿ ತುಂಬಾನೇ ಇಷ್ಟ ಆಯಿತು, ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಸಿದ್ರೆ ಪಾರ್ಟ್ 2 ಅದಕ್ಕಿಂತ ಚೆನ್ನಾಗಿ ಬರ್ತಾ ಇದೆ ಅಂತ ಅದ್ರದ್ದು ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಹೇಳ್ತಾ ಇದ್ದಾರೆ. ಪ್ಲೀಸ್ ಬಂದು ನಮ್ಮ ಸಿನಿಮಾ ನೋಡಿ. ಇಟ್ಸ್ ಅ ಬ್ಯೂಟಿಫುಲ್ ಮೂವಿ. ಎಷ್ಟು ಇಮೋಷ್ನಲ್ ಆಗಿರುತ್ತೆ ಅಷ್ಟೇ ಇದು ಕಾಮಿಡಿ ಎಲಿಮೆಂಟ್ ಇದೆ. ನಿಮ್ಮನ್ನ ಡೆಫಿನೆಟ್ ಆಗಿ ಎಂಟರ್ಟೈನ್ ಮಾಡಿದೆ ಕಲಿಸ್ತೀವಿ ಅಂತ ನಾವು ಗ್ಯಾರಂಟಿ.
ಓಕೆ, ಒಳ್ಳೇದಾಗಲಿ ಸರ್. ಆ್ಯಕ್ಚುಲಿ ನಾನು ನೋಡಿದಾಗ ನಿಮ್ಮ ಎಲ್ಲೂ ಕೂಡ ಎಂಟರ್ಟೈನ್ಮೆಂಟ್ಗೆ ಕೊರತೆ ಇಲ್ಲ ಅಂತ ಅನ್ನಿಸ್ತು. ನಿಮ್ಮ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲುತ್ತೆ, ನಿಮ್ಮ ಜೋಬ್ ತುಂಬುತ್ತೆ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಇನ್ನೊಂದು ಪಾರ್ಟ್ಗೂ ಕೂಡ ನಾವು ಆ್ಯಕ್ಚುಲಿ ವೇಟ್ ಮಾಡ್ತೀವಿ ಅಂತ ನನಗೇನೋ ಭರವಸೆ ಇದೆ. ಸೊ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.